ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಯಾದಗಿರಿ ಜಿಲ್ಲೆಯ ಮಳ್ಳೂರು ಗ್ರಾಮದ 32 ವರ್ಷದ ರಾಮಚಂದ್ರ ಎಂಬ ಯುವಕ ನೆಲಮಂಗಲದಲ್ಲಿ ಲಾರಿ ಕಳವು ಮಾಡಿ ಎಸ್ಕೇಪ್ ಆಗ್ತಿದ್ದನ್ನ ದಾಬಸ್ಪೇಟೆ 112 ಪೊಲೀಸರು ಸಿನಿಮೆಯ ರೀತಿಯಲ್ಲಿ ಚೇಸ್ ಮಾಡಿ ಬಂಧಿಸಿದ್ದಾರೆ. ಫಾಸ್ಟ್ ಟ್ಯಾಗ್ ಮೂಲಕ ಲಾರಿ ಕಳವಾಗಿರೋದು ತಿಳಿದು ಬಂದಿದ್ದು ಬೆನ್ ಹತ್ತಿದ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರೋಹಿತ್ ಎಂಬುವವರಿಗೆ ಸೇರಿದ ಲಾರಿಯನ್ನ ಮಾದನಾಯಕನಹಳ್ಳಿ ಪಾರ್ಕಿಂಗ್ನಲ್ಲಿ ನಿಲ್ಲಿಸಲಾಗಿತ್ತು. ಲಾರಿ ಮಾಲೀಕರು ಲಾರಿಯನ್ನ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿ ಮನೆಗೆ ತೆರಳಿದ್ರು. ಇದೇ ವೇಳೆ ಲಾರಿಯನ್ನ ಕದ್ದೊಯ್ದ ರಾಮಚಂದ್ರ ಮಾದನಾಯಕನಹಳ್ಳಿಯಿಂದ ತುಮಕೂರು ಕಡೆಗೆ ಹೊರಟಿದ್ದಾನೆ. ಲಾರಿ ಟೋಲ್ ಪಾಸಿಂಗ್ ಮಾಡೋ ವೇಳೆ ಫಾಸ್ಟ್ಯಾಗ್ ಖಾತೆಯಿಂದ ಟೋಲ್ ಹಣ ಕಡಿತಗೊಂಡಿದ್ದು ಲಾರಿ ಮಾಲೀಕರ ಮೊಬೈಲ್ಗೆ ಸಂದೇಶ ಬಂದಿದೆ. ಅನುಮಾನಗೊಂಡ ಮಾಲೀಕರು ಪಾರ್ಕಿಂಗ್ ಜಾಗಕ್ಕೆ ತೆರಳಿ ಪರಿಶೀಲಿಸಿದಾಗ ಲಾರಿ ನಾಪತ್ತೆಯಾಗಿರೋದು ಬೆಳಕಿಗೆ ಬಂದಿದೆ. ಕೂಡಲೇ 112 ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. ಮಾಹಿತಿ ಆಧರಿಸಿ ಕಾರ್ಯಾಚರಣೆಗೆ ಇಳಿದ ದಾಬಸ್ಪೇಟೆ ಪೊಲೀಸರು ಲಾರಿಯನ್ನ ಬೆನ್ನಟ್ಟಿದ್ದಾರೆ. ಯಡೇಹಳ್ಳಿಯ ಜಿಂದಾಲ್ ಲಾರಿ ಪಾರ್ಕಿಂಗ್ ಬಳಿ ಲಾರಿಯನ್ನ ನಿಲ್ಲಿಸಿ ಆರೋಪಿ ಪರಾರಿಯಾಗಲು ಯತ್ನಿಸಿದ್ದಾನೆ. ಇದೇ ವೇಳೆ ದಾಬಸ್ಪೇಟೆ ಠಾಣೆಯ ಎಎಸ್ಪಿ ಮಲ್ಲೇಶ್ ಹಾಗೂ 112 ವಾಹನ ಚಾಲಕ ಸಂತೋಷ್ ಸಿನಿಮೆಯ ರೀತಿಯಲ್ಲಿ ಚೇಸ್ ಮಾಡಿ ರಾಮಚಂದ್ರನನ್ನ ವಶಕ್ಕೆ ಪಡೆದಿದ್ದಾರೆ. ಘಟನೆ ಸಂಬಂಧ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ.